ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 10 ಮಂದಿ ಕಾಮಪಿಶಾಚಿಗಳನ್ನು ಈಗ ಹಿಡೆಮುರಿ ಕಟ್ಟಿದ್ದಾರೆ ಪೊಲೀಸರು. ಕಾಮುಕರ ಅಟ್ಟಹಾಸಕ್ಕೆ ತಲೆ ತಗ್ಗಿಸಲು ಇದೀಗ ಬೆಣ್ಣೆನಗರಿ ದಾವಣಗೆರೆ ಪೊಲೀಸರು ಕೂಡ ಮುಂದಾಗಿದ್ದಾರೆ. 41 ವರ್ಷದ ಮಹಿಳೆಯ ಮೇಲೆ ಗ್ಯಾಂಗ್ ರೇಪ್ ಆಗಿತ್ತು. ಈ ಆರೋಪ ಕೇಳಿ ಬಂದಿತ್ತು. ಈಗ ಸಂಬಂಧಪಟ್ಟಂತ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ವಿಡಿಯೋ ಮಾಡಿ ವಿಕೃತಿಯನ್ನ ಮೆರೆದಿರುವಂತಹ ಮೃಗಗಳು ಈಗ ಜೈಲು ಪಾಲಾಗಿದ್ದಾರೆ. ಖಾಕಿ ಬೇಟೆಗೆ ನಲುಗಿದ್ದಂತಹ ಯಲೋದಹಳ್ಳಿಯ ಕಾಮಪಿಶಾಚಿಗಳು ಈಗ ಪೊಲೀಸರ ವಶಕ್ಕೆ. ಯಲೋದಹಳ್ಳಿ ಗ್ರಾಮದ ಚಟಾಕಿ ನಾಗರಾಜ್, ಇಸ್ತ್ರಿ ನಾಗರಾಜ್, ಮಧು, ಅರ್ಜುನ, ಬಸವಂತ, ಕುಂದೂರ ಮಾರುತಿ, ಹೆಗ್ಗ ಮಾರುತಿ, ಮನು, ಜೋಗಿ ಸುನೀಲ ಹಾಗೂ ಪ್ರದೀಪ್ ಪೊಲೀಸರ ವಶಕ್ಕೆ. ಹೀಗೆ ಇದೀಗ ಅತ್ಯಾಚಾರ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅಂತವರನ್ನ ಹಿಡೆಮುರಿ ಕಟ್ಟಿದ್ದಾರೆ ಪೊಲೀಸರು. ಇತ್ತೀಚೆಗಷ್ಟೇ ನಡೆದಿರುವಂತಹ ಘಟನೆ ಇದು. ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿದ್ರು ಅನ್ನುವಂತ ಆರೋಪ. ವಿಡಿಯೋ ಮಾಡಿ ಅದಾದ ನಂತರ ವಿಕೃತಿಯನ್ನ ಮೆರೆದಿದ್ರು. 10 ಮಂದಿ ಕಾಮಪಿಶಾಚಿಗಳನ್ನ ಈಗ ಪೊಲೀಸರು ಹಿಡೆಮುರಿ ಕಟ್ಟಿದ್ದಾರೆ. ಕಾಮುಕರ ಅಟ್ಟಹಾಸಕ್ಕೆ ಈಗ ತಲೆ ತಗ್ಗಿಸಿತ್ತು ಬೆಣ್ಣೆನಗರಿ ದಾವಣಗೆರೆ. 41 ವರ್ಷದ ಮಹಿಳೆಯ ಮೇಲೆ ಗ್ಯಾಂಗ್ ರೇಪ್ ಆಗುತ್ತೆ. 41 ವರ್ಷ ಆದರೂ ಕೂಡ ಗ್ಯಾಂಗ್ ರೇಪ್ ಮಾಡಿರ್ತಾರೆ. ಅದಾದ ನಂತರ ವಿಡಿಯೋ ಕೂಡ ಮಾಡಿರ್ತಾರೆ. ವಿಡಿಯೋ ಮಾಡಿ ವಿಕೃತಿಯನ್ನ ಮೆರೆದಿರ್ತಾರೆ ಕಚ್ಚಡ ಜನ. ಅದಾದ ನಂತರ ಖಾಕಿ ಬೇಟೆಗೆ ಈಗ ಎಲ್ಲರೂ ಕೂಡ ಲಾಕ್ ಆಗಿದ್ದಾರೆ. ಯಲೋದಹಳ್ಳಿ ಗ್ರಾಮದ ಚಟಾಕಿ ನಾಗರಾಜ್, ಶ್ರೀ ನಾಗರಾಜ್, ಮಧು, ಅರ್ಜುನ, ಬಸವಂತ, ಕುಂದೂರ ಮಾರುತಿ, ಹೆಗ್ಗ ಮಾರುತಿ, ಮನು, ಜೋಗಿ ಸುನೀಲ್ ಹಾಗೂ ಪ್ರದೀಪ್ ಪೊಲೀಸರ ವಶಕ್ಕೆ. ಈಗ ಈ ಪ್ರಕರಣದಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ಫೋಟೋದಲ್ಲಿ ಈಗ ಆರೋಪಿಗಳು ಸದ್ಯಕ್ಕೆ ಅರೆಸ್ಟ್ ಆಗಿದ್ದಾರೆ. ಹೀಗೆ 41 ವರ್ಷದ ಮಹಿಳೆಯನ್ನ ಗ್ಯಾಂಗ್ ರೇಪ್ ಮಾಡಿ ಅದಾದ ನಂತರ ವಿಡಿಯೋ ಮಾಡಿ ವಿಕೃತಿಯನ್ನ ಮೆರೆದಿರ್ತಾರೆ. ಕೊನೆಗೂ ಕೂಡ ಈಗ ದಾವಣಗೆರೆಯಲ್ಲಿ ಈ ಕಾಮಪಿಶಾಚಿಗಳು ಪೊಲೀಸರ ವಶಕ್ಕೆ. ಹೀಗೆ ಈಗ ಜೈಲಿಗೆ ಅಟ್ಟಿದ್ದಾರೆ ಪೊಲೀಸರೀಗ. 10 ಮಂದಿ ಟೋಟಲ್ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅನ್ನೋ ಆರೋಪ ಕೂಡ ಇತ್ತು. ಅದಾದ ನಂತರ ತನಿಖೆ ನಡೆಸಿರುವಂತಹ ಪೊಲೀಸರಿಗೆ ಹೆಚ್ಚಿನ ಮಾಹಿತಿಗಾಗಿ ಅದಾದ ನಂತರ ಎಷ್ಟೋ ಜನ ಈಗ ಪೊಲೀಸರ ವಶದಲ್ಲಿದ್ದಾರೆ. ಇದು ದಾವಣಗೆರೆಯಲ್ಲಿ ಯಾವಾಗ ಈ ಪ್ರಕರಣ ಬೆಳಕಿಗೆ ಬಂತು ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ರೀತಿಯಾಗಿ ತಲೆ ತಗ್ಗಿಸಿದ್ರು. ನಿಜವಾಗ್ಲೂ ಕೂಡ 41 ವರ್ಷದ ಮಹಿಳೆಯನ್ನು ಕೂಡ ಬಿಟ್ಟಿಲ್ಲ. ಆ ರೀತಿಯಾಗಿ ಗ್ಯಾಂಗ್ ರೇಪ್ ಮಾಡಿ ಅದಾದ ನಂತರ ವಿಡಿಯೋ ಮಾಡೋದು ಇದೆಲ್ಲವೂ ಕೂಡ ಎಷ್ಟು ಅಸಹ್ಯಕರವಾಗಿತ್ತು ಅಂತಂದ್ರೆ ದಾವಣಗೆರೆಯ ಮಂದಿ ಒಂದು ರೀತಿಯಾಗಿ ತಲೆ ತಗ್ಗಿಸ್ತಾ ಇದ್ರು. ಹಾಗಾಗಿ ಪೊಲೀಸರಿಗೂ ಕೂಡ ಒಂದು ರೀತಿಯಾಗಿ ಚಾಲೆಂಜಿಂಗ್ ಆಗಿತ್ತು ಈ ಒಂದು ಕೇಸ್. ಅದಾದ ನಂತರ ಒಂದು ಒಳ್ಳೆಯ ತನಿಖೆ ನಡೆಸಿರುವಂತಹ ಪೊಲೀಸರಿಗೆ ಸಿಸಿಟಿವಿ ಫುಟೇಜ್ನ ನೋಡ್ತಾರೆ, ಯಾರಿಂದ ಹೇಗೆ ಲಿಂಕ್ ಇತ್ತು ಎಲ್ಲವೂ ಕೂಡ ಪರಿಶೀಲನೆ ಆದ ನಂತರ ಈಗ ಟೋಟಲ್ 10 ಮಂದಿ ಕೂಡ ಪೊಲೀಸರ ವಶದಲ್ಲಿದ್ದಾರೆ. ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿ ವಿಡಿಯೋ ಮಾಡಿ ವಿಕೃತಿಯನ್ನ ಮೆರೆದಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿಗಳು ಲಾಕ್ ಆಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್ ಪ್ರಸಾದ್. ಈಗ ಫೈನಲಿ ಹೇಗೋ ಆರೋಪಿಗಳು ಅರೆಸ್ಟ್ ಆದ್ರು, ಅದರಲ್ಲೂ ಕೂಡ 41 ವರ್ಷದ ಮಹಿಳೆಯನ್ನು ಬಿಟ್ಟಿಲ್ವಲ್ಲ. ಈ ರೀತಿಯಾಗಿ ಸಾಮೂಹಿಕ ಅತ್ಯಾಚಾರ ಮಾಡಿದ್ರು, ಅದಾದ ನಂತರ ವಿಡಿಯೋ ಮಾಡೋದು ಇದೆಲ್ಲವೂ ಕೂಡ ನೋಡಿರುವಂತಹ ದಾವಣಗೆರೆ ಜನರಿಗೂ ಕೂಡ ಒಂದು ರೀತಿಯಾಗಿ ನಾಚಿಕೆ ಆಗಿತ್ತು ಅಂತ ಅನ್ಸುತ್ತೆ. ಈಗ ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ, ಏನಕ್ಕೆ ಮಾಡಿದ್ರು ಈ ತರ ಅಂತ? ರೋಷಿನಿ, ಏನು ದಾವಣಗೆರೆ ಬಸವಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಏನು ಗಂಡನೊಂದಿಗೆ ಜಗಳ ಮಾಡ್ಕೊಂಡು ತವರ ಮನೆಗೆ ನಡೆಸ್ಕೊಂಡು ಹೋಗ್ತಿದ್ದಂತಹ ಮಹಿಳೆಯನ್ನ ಏನು ಯುವಕನೊಬ್ಬ ಅಕ್ಕ ಯಾಕೆ ನೀನು ಹೋಗ್ತಾ ಇದೀಯಾ, ಸುಸ್ತಾಗಿದ್ಯಾ, ಬಾ ಕೂಲ್ ಡ್ರಿಂಕ್ಸ್ ಕೊಡಿಸ್ತೀನಿ ಅಂತ ಏನು ನೆಪ ಹೇಳ್ತಾನೆ. ಬಳಿಕ ಕೂಲ್ ಡ್ರಿಂಕ್ಸ್ ಕೊಡಿಸಿ ಅದ್ರಲ್ಲೇನೋ ಮದ್ಯ ಬೆರೆಸಿದ್ದಾನೆ ಅಂತ ಹೇಳಲಾಗ್ತಿತ್ತು. ನಂತರ ಏನೋ ನಿನ್ನನ್ನು ಬೈಕ್ ನಲ್ಲಿ ಡ್ರಾಪ್ ಮಾಡ್ತೀನಿ ಊರಿಗೆ ಅಂತೇಳಿ ಇಬ್ರು ಏನೋ ಸಂತ್ರಸ್ತೆಯನ್ನ
ಬೈಕ್ ನಲ್ಲಿ ಕೂರಿಸಿಕೊಂಡು ಹೋಗುವಂತ ಸಂದರ್ಭದಲ್ಲಿ ತೋಟದಲ್ಲಿ ಕರೆದುಕೊಂಡು ಹೋಗಿ ಈ ರೀತಿ ಗ್ಯಾಂಗ್ ರೇಪ್ ಮಾಡಿರುವಂತಹ ಒಂದು ಘಟನೆ ಕಂಡು ಬಂದಿರುವಂತದ್ದು. ಸದ್ಯ ಈ ಸಂಬಂಧಪಟ್ಟಂತೆ ಬಸವಪಟ್ಟಣ ಪೊಲೀಸರು 10 ಜನ ಆರೋಪಿಗಳನ್ನ ಕಾಮಕರನ್ನ ವಶಕ್ಕೆ ಪಡೆದಿದ್ದಾರೆ. ಬಸವಪಟ್ಟಣ ಪೊಲೀಸರು ಚಟಕಿ ನಾಗರಾಜ, ಇಸ್ಸಿನ್ ನಾಗರಾಜ, ಮಧು, ಅರ್ಜುನ, ಬಸವಂತ, ಕುಂದೂರು ಮಾರುತಿ, ಹೆಗ್ಗ ಮಾರುತಿ, ಮನು, ಜೋಗಿ, ಸುನಿಲ, ಪ್ರದೀಪ್ ಎಂಬ 10 ಮಂದಿಯನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದು ಸಂತ್ರಸ್ತೆಯನ್ನ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿದ್ದಾರೆ. ಸದ್ಯ ಈ ಸಂಬಂಧಪಟ್ಟಂತೆ ಇನ್ನಷ್ಟು ಪೊಲೀಸರು ತನಿಖೆ ನಡೆಸಿದ್ದಾರೆ ಅಂತ ಹೇಳ್ಬೋದು. ವಿಷ್ಣು, ಎಸ್ ಸರ್, ಥ್ಯಾಂಕ್ ಯು ರಾಮ್ ಪ್ರಸಾದ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.